ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಬೇರೆಂಡ ಅಂತಕ್ಕಂಥ ಒಂದು ಹೊಸ ಹೆಸರಿನಲ್ಲಿ ಮಾಡಿದ್ರು. ಮಾರ್ಕ್ ನಮಗೆ ಡಿಮ್ಯಾಂಡ್ನ ನಾವು ಪ್ರೆಷರ್ನ ಇದು ಮಾಡೋಕ್ಕಾಗಲಿಲ್ಲ, ನಾವು ರೀಚ್ ಮಾಡಲಿಕ್ಕೆ. ಆ ಥರ ಇದೆ. ಇದು ಒಂದು ದಲಿತ ಸಮಾಜದ ಸಂಘಟನೆ. ಅವರು HMT ಇಂದ ಆರ್ಡರ್ ಕೊಟ್ಟು ಮಾಡಿಸಿದ್ರು ಈ ವಾಚನ್ನ. ಅವರು ದಲಿತ ಸಮಾಜದವ್ರು ನನಗೆ ಕಟ್ಟಿದ್ದಾರೆ. ಇದು ಕಟ್ಕೋಬೇಕು. ಮೊದಲು HMT ಇನ್ನೊಂದು ವಾಚ್ ಕಟ್ಟಿದ್ದೆ, ಅದನ್ನ ತೆಗೆದು ಇದನ್ನ ಕಟ್ಟಿದ್ರು. ಇದರ ರೇಟು 1230 ರೂಪಾಯಿ. 75 ಲಕ್ಷ. 75 ಲಕ್ಷ ಅಂತ ಹೇಳಿದ್ರು. ಸರ್, ಒಂದ್ 2-3 ಜನ ಇವತ್ತಿನ ಬಗ್ಗೆ ಮಾತಾಡಿದ್ರು ಸರ್. ಆಯ್ತು, ನೀವು ಇವತ್ತಾದ್ರೂ HMT ಭೇಟಿಗೆ ಹೊರಟಿದ್ದಾರೆ ಕುಮಾರಸ್ವಾಮಿ, ಬಹಳ ಸಂತೋಷ. ನೋಡ್ಕೊಂಡು ಬಂದು ನಮ್ಗೆ ಹೇಳಿ ಅಂತ ಈಶ್ವರ್ ಖಂಡ್ರೆ ಹೇಳಿದ್ರು. ಚಲುವರಾಯ ಸ್ವಾಮಿ ಅವರು, ನೀವು ಬಿಜೆಪಿ ಸತ್ಯದಲ್ಲಿ 20 ಸೀಟ್ ಗೆದ್ದು ತೋರಿಸೋದಲ್ಲ, ಹೊರಗಡೆ ಬಂದು 120 ಸೀಟ್ ಗೆದ್ದು ತೋರಿಸ್ಲಿ ಸವಾಲಾಗ್ತೀವಿ ವಿಧಾನಸೌಧದಲ್ಲಿ. ನಾವು ಏಕಾಂಗಿಯಾಗಿ ಬ್ರದರ್ ಕಳೆದ 20 ವರ್ಷದಿಂದ ಏನ್ ನನ್ನ ಬಗ್ಗೆ ಟೀಕೆ ಮಾಡ್ತಾರೆ, ಇವರ ನನ್ನ ವಿರುದ್ಧ ಏನು ವಿಷ ಕಾರ್ತಾರೋ ಏನ್ ಕಾರ್ತಾರೋ ಗೊತ್ತಿಲ್ಲ. ಇಲ್ಲ ಪಾಪ 120 ಸೀಟ್ ಗೆಲ್ಲು ಅಂತ ಹೇಳವ್ರೆ. ನೋಡೋಣ, ಅದನ್ನು ಮುಂದೊಂದು ದಿನ ಇನ್ನೂ ಸಾಯಲ್ಲ, ಸುಲಭವಾಗಿ ಬದುಕಿರ್ತೀನಿ. ಬಹುಶಃ ಕರ್ನಾಟಕ ನಾಡಿನ ಜನತೆ ಅವರೇನು ನನಗೆ ಚಾಲೆಂಜ್ ಮಾಡಿದ್ದಾರೆ, ಆ 120 ಸೀಟ್ ಗೆದ್ದು ತೋರಿಸಿ ಅಂತ ಹೇಳಿ. ತೋರಿಸ್ತಕ್ಕಂಥ ದಿನವೂ ಬರುತ್ತೆ, ನನಗೆ ಆ ವಿಶ್ವಾಸ ಇದೆ. ಇಲ್ಲಿ ಏಕಾಂಗಿಯಾಗಿ ಕಳೆದ 20 ವರ್ಷ ಅವರು ಇದ್ರು ಬಹಳ ದಿವಸ. ಪಾಪ ಈಗೆಲ್ಲ ಮಾತಾಡ್ತಾರೆ, ಅದೆಲ್ಲ ಹಳೆದೆಲ್ಲ ಮರ್ತು ಬಿಡ್ತಾರೆ. ಈ ಒಂದು ಪ್ರಾದೇಶಿಕ ಪಕ್ಷ ಕಟ್ಟೋದು ಎಷ್ಟು ಕಷ್ಟ ಅನ್ನೋದಕ್ಕೆ ಇನ್ನೂ ಉಳಿದಿದ್ದೀನಲ್ಲ. 18 ಸೀಟಾದ್ರೂ ಗೆದ್ದಿದ್ದೀವಲ್ಲ, 18 ಸೀಟು 19 ಸೀಟ ಗೆದ್ದಿದ್ವಲ್ಲ ಇದರಲ್ಲಿ. ಇವತ್ತು ಮಮತಾ ಬ್ಯಾನರ್ಜಿ ಅಂತವರು 3 ಟರ್ಮು ಮುಖ್ಯಮಂತ್ರಿ, ನವೀನ್ ಪಟ್ನಾಯಕ್ 5 ಟರ್ಮ್ ಮುಖ್ಯಮಂತ್ರಿ. ಅವ್ರ ಸ್ಟ್ರಗಲ್ ನೋಡ್ತಾ ಇದ್ದೀನಿ. ಈ ಕಾಂಗ್ರೆಸ್ನೇ ತಗೊಳ್ಳಿ, ಪಾಪ ಅವ್ರಿಗೆ ಹೇಳ್ತೀನಿ, ಅದು ಯಾರು ನನ್ನ ಸ್ನೇಹಿತ ಹೇಳ್ದ ಅಂದ್ರಲ್ಲ, ಎಷ್ಟೋ ರಾಜ್ಯಗಳಲ್ಲಿ 0. ಕಾಂಗ್ರೆಸ್ ಪರಿಸ್ಥಿತಿ 30 ವರ್ಷದ ಇತಿಹಾಸ ಇರೋ ಪಕ್ಷ. ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಎಷ್ಟು ಗೆದ್ರು. ತಮಿಳ್ನಾಡಿನಲ್ಲಿ 5 ಸೀಟ್ ಗೆದ್ದಿ DMK ಅವರು ಟೋಪಿ ಹಾಕಿ ಈಗ ಅಲ್ಲೆಲ್ಲ ಹೋಗಿ ಸೇರ್ಕೊಂಡವ್ರೆ. ಪಂಜಾಬ್ ಪರಿಸ್ಥಿತಿ ಏನಾಗಿದೆ, ವೆಸ್ಟ್ ಬೆಂಗಾಲಲ್ಲಿ ಎಷ್ಟು ಸೀಟ್ ಗೆದ್ರು, ಬಿಹಾರದಲ್ಲಿ ಎಷ್ಟು ಸೀಟ್ ಗೆದ್ರು, ಎಲ್ಲಿಗೆ ಬಂದು ನಿಂತವ್ರೀಗ. ನಾನಾದ್ರೂ 20 ಸೀಟ್ ಗೆದ್ದಿದ್ದೀನಿ, ಒಂದು ಸಣ್ಣ ಪಕ್ಷ. ನೀವ್ ಹೇಳ್ರಪ್ಪ, ರಾಷ್ಟ್ರೀಯ ಪಕ್ಷ, ನಿಮ್ಮ ಪರಿಸ್ಥಿತಿ ಏನಿದೆ? ಅದರಿಂದ 120 ಸೀಟ್ ಗೆಲ್ಲ ದಿನವೂ ಬರುತ್ತೆ. ಎಷ್ಟು ದಿವಸ ಸಹಿಸ್ತಾರೆ ರಾಜ್ಯದ ಜನ? ಬದಲಾವಣೆ ಆಗುತ್ತೆ. ಟೈಮ್ ಬಂದಾಗ ಮಾತಾಡಿ.